ರೈತ ಬಾಂಧವರೇ ನಮಸ್ಕಾರ. ಮಾರ್ಕೆಟ್ಗೆ ಒಂದು ಪ್ರಾಡಕ್ಟ್ ಬಂದಿದೆ. ಇದನ್ನ ಸಿಕ್ಕಾಪಟ್ಟೆ ರೈತರು ಖರೀದಿ ಮಾಡ್ತಾವ್ರೆ. ಏನು ಖರೀದಿ ಮಾಡ್ತಿದ್ದಾರೆ, ಏನದು ಪ್ರಾಡಕ್ಟು ಮತ್ತು ಯಾವುದಕ್ಕೋಸ್ಕರ ಬಳಸ್ತಾ ಇದ್ದಾರೆ ಅಂತ ಹೇಳಿ ಸಂಕ್ಷಿಪ್ತವಾಗಿ ನೋಡೋಣ ಬನ್ನಿ. ಇದರ ಹೆಸರು ತಪಾಸ್ವಿಟಾ ಇಂಜೆಕ್ಟ್ ಅಂತ ಹೇಳಿ. ಇದರಲ್ಲಿ ಸ್ಯಾಲಿಸಿಲಿಕ್ ಆಸಿಡ್, ಸೈಟೋಕೈನಿನ್ ಮತ್ತೆ ವಿಟಮಿನ್ B3 ಇರುತ್ತೆ. ಇದನ್ನ ರೈತರು ವಿವಿಧ ಹಂತಗಳಲ್ಲಿ ಬೆಳೆಗಳ ಮೇಲೆ ಸ್ಪ್ರೇ ಮಾಡಲಿಕ್ಕೆ ಬಳಸ್ತಾ ಇದ್ದಾರೆ. ಇದರಿಂದ ಏನು ಉಪಯೋಗ ಅಂತ ನೋಡೋದಾದ್ರೆ, ಇದರಲ್ಲಿರುವಂತಹ ಸ್ಯಾಲಿಸಿಲಿಕ್ ಆಸಿಡ್ ಅಂಶದಿಂದ ಸಸ್ಯಗಳ ಆಂತರಿಕ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಮತ್ತೆ ಹವಾಮಾನದಲ್ಲಾಗುವಂತಹ ಬದಲಾವಣೆಗಳಿಗೆ ಮತ್ತೆ ರೋಗಗಳಿಂದ ಅಥವಾ ಕೀಟಗಳಿಂದ ಆಗುವಂತಹ ತೊಂದರೆಗಳಿಗೆ ಹೋರಾಡಲಿಕ್ಕೆ ಸಹಕಾರಿಯಾಗಿರುತ್ತೆ. ಇದರಲ್ಲಿ ಸೈಟೋಕೈನಿನ್ ಅಂಶ ಇರೋದ್ರಿಂದ ಸಸ್ಯದ ಬೆಳವಣಿಗೆ ಚೆನ್ನಾಗುತ್ತೆ, ಕುಡಿಗಳು ಜಾಸ್ತಿ ಬರ್ತವೆ ಮತ್ತೆ ಹೆಚ್ಚಿನ ಹೂವುಗಳು ಬರ್ತವೆ. ಬಂದಂತ ಹೂಗಳು ಉದುರೋದಿಲ್ಲ, ಚೆನ್ನಾಗಿ ನಿಲ್ತವೆ. ಇದರಲ್ಲಿ ವಿಟಮಿನ್ B3 ಇರುತ್ತೆ. ಇದು ಸಸ್ಯಗಳ ದ್ಯುತಿಸಂಶ್ಲೇಷಣ ಕ್ರಿಯೆಗೆ ಸಹಾಯ ಮಾಡುತ್ತೆ. ಇದರಿಂದ ಬೇರುಗಳು ಮತ್ತೆ ಎಲೆ ಕಾಂಡಗಳು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಇದನ್ನ ಬಳಸೋದಕ್ಕೆ ಅಂತ ನೋಡೋದಾದ್ರೆ, 10 ml ಇರುವಂತಹ ಈ ಪ್ರಾಡಕ್ಟ್ ಅನ್ನ 200 ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ಅದನ್ನ ಸಂಜೆ ಹೊತ್ತು ಎಲೆಗಳಿಗೆ ಸ್ಪ್ರೇನಾದ್ರೂ ಮಾಡಬಹುದು ಅಥವಾ ಡ್ರಿಪ್ ಲೈನ್ ಮುಖಾಂತರ ಕೂಡ ನೀವು ಕೊಡಬಹುದಾಗಿರುತ್ತೆ. ವಿಶೇಷವಾಗಿ ಇದೊಂದು ಗ್ರೀನ್ ಪ್ರಾಡಕ್ಟ್ ಆಗಿರುತ್ತೆ. ಪ್ರಕೃತಿಯಲ್ಲಿ ಇದರಿಂದ ಮನುಷ್ಯನಿಗಾಗ್ಲಿ ಜಾನುವಾರುಗಳಿಗಾಗ್ಲಿ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಒಟ್ಟಾರೆಯಾಗಿ ಹೇಳೋದಾದ್ರೆ, ಈ ಒಂದು ಪ್ರಾಡಕ್ಟ್ ಅನ್ನ ಬಳಸೋದ್ರಿಂದ ನೀವು ಹೂಗಳು ಜಾಸ್ತಿ ಬರಲಿಕ್ಕೆ, ಕುಡಿಗಳು ಜಾಸ್ತಿ ಬರಲಿಕ್ಕೆ, ಕಾಯಿ ಚೆನ್ನಾಗಿ ಕಟ್ಟಲಿಕ್ಕೆ ಮತ್ತೆ ಬಂದಿರುವಂತಹ ಹೂಗಳು ಉದುರದೇ ಇರೋದಕ್ಕೆ ಸಹಕಾರಿಯಾಗಿರುತ್ತೆ.